ನಮ್ಮ ನೆಚ್ಚಿನ ಶಾಸಕರಾದ ಸುಕುಮಾರ್ ಶೆಟ್ಟಿ ಸರ್ ಅವರಿಗೆ ಹಾಗೂ ನಮ್ಮ ಮನೆಯ ದಾನಿಗಳಾದ ಎಚ್ ಎಸ್ ಶೆಟ್ಟಿ ಸರ್ ಅವರಿಗೆ ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಗಂಗಾಧರ್ ಸರ್ ಅವರಿಗೆ ಹಾಗೂ ಅಶೋಕ್ ಸರ್, ಮುರಳಿ ಸರ್ ಹಾಗೂ ಇಲ್ಲಿ ನೆರೆದಿರುವ ಗಣೇಶ್ ಕಾಮತ್ ಸರ್ ಅವರಿಗೆ ಹಾಗೂ ಇಲ್ಲಿ ನೆರೆದಿರುವ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನನಗೆ ತುಂಬ ಖುಷಿಯಾಗ್ತಿದೆ, ಯಾಕಂದರೆ ನಮ್ಮ ಮನೆಯಾಗಿದೆ. ಇದಕ್ಕೆಲ್ಲ ಕಾರಣ ವಿದ್ಯಾಪೋಷ ಕುಟುಂಬ. ನಾನು ವಿದ್ಯಾಪೋಷ ಕುಟುಂಬದ ವಿದ್ಯಾರ್ಥಿನಿ ಆಗಿದ್ದ ಕಾರಣ ನನಗೊಂದು ಮನೆಯಾಯಿತು. ಈಗಿನ ಕಾಲದಲ್ಲಿ ಸಂಬಂಧಿಕರು ಸಹಾಯ ಮಾಡಲು ಹಿಂದು ಮುಂದೆ ನೋಡುತ್ತಾರೆ, ಆದರೆ ನಮಗೆ ಮತ್ತು ಇವರಿಗೆ ಯಾವುದೇ ರೀತಿಯ ಸಂಬಂಧನೇ ಇರಲಿಲ್ಲ. ಆದರೂ ಕೂಡ ಶ್ರೀನಿವಾಸ್ ಶೆಟ್ಟಿ ಸರ್ ಅವರು ನಮಗೆ ಮನೆಯನ್ನು ಕಟ್ಟಿಕೊಡುತ್ತಿದ್ದಾರೆ. ಆದ್ದರಿಂದ ಸರ್ ನಿಮಗೂ ಧನ್ಯವಾದಗಳು. ಹಾಗೂ ವಿದ್ಯಾಪೋಷಕ ಕುಟುಂಬಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ. ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತೇನೆ. ಮೊದಲು ನಮ್ಮ ಮನೆ ತುಂಬ ಸಣ್ಣದಾಗಿತ್ತು. ಮಳೆ ಬಂದಾಗ ಎಲ್ಲ ಸೋರ್ತಿತ್ತು, ಇರಲಿಕ್ಕೆಲ್ಲ ಅಷ್ಟು ಜಾಗ ಇರಲಿಲ್ಲ. ಮಲಗಲಿಕ್ಕೆಲ್ಲ ಮತ್ತು ನಾವು ದೊಡ್ಡಪ್ಪನ ಮನೆಗೆಲ್ಲ ಹೋಗ್ತಿದ್ದೆವು, ಊಟ ಮಾಡಲಿಕ್ಕೆ ಅಲ್ಲೇ ಹೋಗ್ತಿದ್ವಿ. ಅವರು ಸಹಾಯ ಮಾಡಿದ್ದಾರೆ. ಮತ್ತು ನಾನು 9ನೇ ಕ್ಲಾಸಲ್ಲಿರುವಾಗ ನಮ್ಮ ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ PUCಗೆ ಬಂದಾಗ ನಮ್ಮ ಮನೆ ಗೋಡೆ ಮಾತ್ರ ಆಗಿದ್ದು. ನಮ್ಮಿಂದ ಮಾತ್ರ ಅಲ್ಲ, ದೊಡ್ಡಪ್ಪ ಗಣೇಶ್ ಅಂತ ಅವರು ನಮ್ಗೆ ಸಹಾಯ ಮಾಡಿದ್ದಾರೆ. ನೆಕ್ಸ್ಟ್ ನಾನು 10th ನನ್ನ ರಿಸಲ್ಟ್ 93% ಬಂದಾಗ ನಮ್ಮ ಶಾಲೆಯ HM ಸಿಸ್ಟರ್ ಕ್ರೆಸೆನ್ಸ್ ಅವರು ಫಾರ್ಮ್ ಕೊಟ್ಟಿದ್ದರು. ವಿದ್ಯಾಪೋಷಕಕ್ಕೆ ನೀನು ಇದೊಂದು ಅರ್ಜಿ ಹಾಕಿ ಬರಿ, ನಿಂಗೆ ಸ್ಕಾಲರ್ಶಿಪ್ ಕೊಡ್ತಾರಂತ ಹೇಳಿದ್ರು. ಆದರೆ ನಾನು ಸ್ಕಾಲರ್ಶಿಪ್ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಮುರಳಿ ಸರ್, ಅಶೋಕ್ ಸರ್ ಮತ್ತು ಗಂಗಾಧರ್ ಸರ್ ಅವರು ನಮ್ಮ ಮನೆಗೆ ಬಂದಾಗ ನಿಂಗೊಂದು ಮನೆ ಕಟ್ಟಿಸಿ ಕೊಡ್ತೇವೆ ಅಂತ ಭರವಸೆಯನ್ನು ನೀಡಿದರು. ಅದೇ ರೀತಿ ಮನೆಯನ್ನು ಕೂಡ ಕಟ್ಟಿಸಿಕೊಟ್ಟಿದ್ದಾರೆ. ನಾನು ವಿದ್ಯಾಪೋಷ ಕುಟುಂಬಕ್ಕೆ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೂ ನಮ್ಗೆ ಸಹಾಯ ನನ್ನ ಡೋನರ್ ಪ್ರೇರಣಾ ಇನ್ಫೋಸಿಸ್ ಅಂತ ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೆ. ಮತ್ತು ನಾನು ಕೂಡ ಚೆನ್ನಾಗಿ ಕಲಿತು ವಿದ್ಯಾಪೋಷಕ ಸಂಸ್ಥೆಯ ಭಾಗವಾಗಿ ಸಹಾಯ ಮಾಡ್ತೇನೆ. ಥ್ಯಾಂಕ್ ಯು.